ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಯಾವ ವಿಚಾರಕ್ಕೆ ಅಂದ್ರೆ ಈಗಾಗಲೇ ಕೆಲ ರೂಮರ್ಸ್ ಅನ್ನ ಕೆಲವರು ಹಬ್ಬಿಸ್ತಾ ಇದ್ದಾರೆ. ದೇಶದಲ್ಲಿ ತೈಲದ ಸಮಸ್ಯೆ ಆಗುತ್ತೆ, ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ವಿಪರೀತ ಜಾಸ್ತಿ ಆಗ್ಬಿಡುತ್ತೆ, ಆಮೇಲೆ ಈ ಅಕ್ಕಿ ಕಾಳಿಂದ ಹಿಡಿದು ವಿಪರೀತ ಗ್ರೈನ್ ಐಟಮ್ಸ್ ಅಥವಾ ಫುಡ್ ಪ್ರಾಡಕ್ಟ್ಸ್ ಎಲ್ಲ ಶಾರ್ಟೇಜ್ ಬಿದ್ದುಬಿಡುತ್ತೆ ಅಂತೆಲ್ಲ ರೂಮರ್ಸ್ ಹಬ್ಬಿಸ್ತಾ ಇದ್ದಾರೆ. ಅದನ್ನ ಕ್ಲಿಯರ್ ಮಾಡೋ ಕೆಲಸವನ್ನ ವಿತ್ತ ಸಚಿವೆ ಮಾಡ್ತಾ ಇದ್ದಾರೆ. ದೇಶದಲ್ಲಿ ತೈಲ ಸಮಸ್ಯೆ ಯಾವುದು ಕೂಡ ಇಲ್ಲ, ಆಮೇಲೆ ಫುಡ್ ಗ್ರೈನ್ಸ್ ಅನ್ನ ಸ್ಟೋರೇಜ್ ಮಾಡುವಂತಹ ಅಗತ್ಯ ಇಲ್ಲ ಅನ್ನೋದನ್ನ ಅವರು ಸ್ಪಷ್ಟ ಶಬ್ದಗಳಲ್ಲಿ ದೇಶದ ಜನರಿಗೆ ಹೇಳ್ತಾ ಇದ್ದಾರೆ. ಯಾರು ಆತಂಕ ಪಟ್ಕೊಂಡ್ಬಿಡಿ, ಸುಮ್ಮನೆ ಈ ಪಾಕಿಸ್ತಾನದವರು ಮತ್ತೆ POKನವ್ರು ಮಾಡ್ತಿದ್ರಲ್ಲ ಒಂದು ವಾರದ ಐಟಮ್ ಸಂಗ್ರಹ ಮಾಡೋದು, ಅಂಥದ್ದೇನು ಪರಿಸ್ಥಿತಿ ಈಗ ಸದ್ಯಕ್ಕಿಲ್ಲ. ಯಾವುದೇ ರೇಟ್ಗಳು ಕೂಡ ಜಾಸ್ತಿ ಆಗಲ್ಲ. ಎಲ್ಲವನ್ನ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಅಗತ್ಯ ಪೂರೈಕೆಯ ವಸ್ತುಗಳಲ್ಲಿ ಯಾವುದೇ ಕೊರತೆ ಇಲ್ಲ ಅನ್ನೋದನ್ನ ವಿವರಿಸ್ತಾ ಇದ್ದಾರೆ. ಬಿಕಾಸ್ ಈ ಪಾಕಿಸ್ತಾನದ ISIನಲ್ಲಿ ಒಂದು ಡೆಸ್ಕ್ ಇದೆ. ಅವ್ರದ್ದು ಏನು ಕೆಲಸ ಅಂದರೆ ಬರೀ ಸುಳ್ಳು ಸುದ್ದಿಗಳನ್ನು ಹಚ್ಕೊಡೋದು. ಒಂದು ಸುಳ್ಳು ಸುದ್ದಿನ ಇಲ್ಲಿನ ಅವರ ಆಕಾಗಳಿಗೆ ಕಳಿಸ್ಕೊಡೋದು, ಅಂದರೆ ಅವ್ರದ್ದು ಚೇಲಾಗಳಿರ್ತಾರಲ್ಲ ಅವ್ರಿಗೆಲ್ಲ ಕಳಿಸ್ಕೊಡೋದು, ಅವ್ರೆಲ್ಲ ಹಬ್ಸೋದು. ಇಂಡಿಯಾದಲ್ಲಿ ಹಿಂಗಿದೆಯಂತೆ, ಪೆಟ್ರೋಲು ಡೀಸೆಲ್ ರೇಟ್ ಇನ್ನೂ ಜಾಸ್ತಿ ಆಗ್ಬಿಡುತ್ತಂತೆ, ಶಾರ್ಟೇಜ್ ಇದೆಯಂತೆ, ಆಮೇಲೆ ಫುಡ್ ಗ್ರೈನ್ಸ್ ಕರೆಕ್ಟಾಗಿಲ್ವಂತೆ, ಆಮೇಲೆ ಅಕ್ಕಿ ಪದಾರ್ಥಗಳೆಲ್ಲರೂ ಕೂಡ ಲಾಸ್ ಆಗಿಬಿಟ್ಟಿದೆಯಂತೆ, ಬೆಳೀತಾ ಇಲ್ವಂತೆ, ಬಂದಿಲ್ವಂತೆ. ಈ ಥರದ್ದು ಫೇಕ್ ನ್ಯೂಸ್ ಫ್ಯಾಕ್ಟ್ರಿಗಳ ಮೂಲಕ ಬರುವಂತಹ ರೂಮರ್ಸನ್ನು ಕ್ಲಿಯರ್ ಮಾಡೋ ಕೆಲಸವನ್ನು ಕೂಡ ಭಾರತ ಸರ್ಕಾರ ಮಾಡ್ತಿದೆ. ಇನ್ಫಾರ್ಮೇಷನ್ ವಾರಲ್ಲೂ ಕೂಡ ನಾವು ಈ ಬಾರಿ ಹಿಂದೆ ಬಿದ್ದಿಲ್ಲ. ಯಾರ್ಯಾರು ಪ್ರೊಪೋಗಂಡಗಳನ್ನು ಹಾಕ್ತಾ ಇದ್ದಾರೆ ಎಲ್ಲವನ್ನ ಫ್ಯಾಕ್ಟ್ ಚೆಕ್ ಮಾಡೋ ಕೆಲಸವನ್ನು ಮಾಡಲಾಗ್ತಾ ಇದೆ.